ಉಮಾಪತಿ ಅವರೇ, ನೀವು ಈಗ ತಾನೇ ಮಾತನಾಡುವಾಗ 2 ಕೊಲೆ ಅಂತಂದ್ರಿ, ಅದು ಎರಡನೇದು ಯಾವುದು ಅಂತ ಗೊತ್ತಾಗ್ಲಿಲ್ಲ ನನಗೆ. ಹಾಂ ಸರ್, ಈಗ ಒಂದು ಅನುಕುಮಾರ್ ಅವ್ರ ತಂದೆ ಸಾವು ತಾವು ಅದನ್ನ ವಿಷಯನ ಬಿತ್ತರಿಸಿದ್ರಿ ಸರ್. ಅದು ಇವರಿಂದನೇ ಆಗಿರುವಂಥದ್ದಲ್ವ ಸರ್? ಯಾಕಂದ್ರೆ ಈತನ ಮೇಲಿರೋ ಪ್ರೀತಿಗೆ ಹೋಗಿರುವಂಥ ಒಬ್ಬ ಅಮಾಯಕನ ತಂದೆ ತೀರ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ಯಾರು ಸರ್? ಈತನೇ ಕಾರಣಕರ್ತ. ಅಂದ್ರೆ ಒಂದು ಪ್ರತ್ಯಕ್ಷವಾಗಿ ಮತ್ತೊಂದು ಪರೋಕ್ಷವಾಗಿ ಅಂತ ಉಮಾಪತಿ ಗೌಡ್ರದ್ದು ಒಪಿನಿಯನ್ ಈ ವಿಚಾರದಲ್ಲಿ. ಪರೋಕ್ಷವಾಗಿ ಹೌದು 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 ಸರ್. ನೀವು ಆಗ್ಲೇ ಹೇಳಿದ್ರಿ ಮೈಸೂರು ಕೇಸಲ್ಲಿ ಪೊಲೀಸರು ಪರೋಕ್ಷವಾಗಿ ಮೈಸೂರು ಕೇಸಲ್ಲಿ ಪೊಲೀಸರು ತಪ್ಪು ಮಾಡಿದ್ರು ಅಥವಾ ಪೊಲೀಸರು ಫ್ರೀ ಬಿಟ್ರು ಅಂತ ಹೇಳಿದ್ರಿ. ಯಾಕೆ, ಏನಾಗಿತ್ತು ಅವತ್ತು ಉಮಾಪತಿ ಅವರೇ? ಹೌದು ಹೌದು ಸರ್, ಹೌದು ಸರ್. ಸರ್ ಅವತ್ತು ತಮಗೆ ಗೊತ್ತಿದೆ, ನನ್ನ ರೀತಿಯೇ ಒಬ್ಬರು ಹಿರಿಯ ಮತ್ತು ಪ್ರಭಾವಿ ನಿರ್ಮಾಪಕರು ಹೋಟ್ಲಲ್ಲಿ ಏನು ನಡೀತು, ಖಾಸಗಿ ಹೋಟ್ಲಲ್ಲಿ ಅಂತೇಳಿ ಅವತ್ತು ರಿಟ್ರೀವ್ ಮಾಡಿದ್ದಿದ್ರೆ, ಹಾರ್ಡ್ ಡಿಸ್ಕ್ ರಿಟ್ರೀವ್ ಮಾಡಿದ್ದಿದ್ರೆ ಅದರಲ್ಲೆಲ್ಲ ಮಾಹಿತಿ ಇತ್ತು. ಸೋಷಿಯಲ್ ಹೋಟ್ಲಲ್ಲಿ ಪಬ್ಬಲ್ಲಿ ಒಂದು ಗಲಾಟೆ ವಿಚಾರವಾಗೂ ಅಷ್ಟೇ, ಅಲ್ಲೂ ಹಾರ್ಡ್ ಡಿಸ್ಕ್ ರಿಟ್ರೀವ್ ಮಾಡಿದ್ದಿದ್ರೆ ಎಲ್ಲ ಅದರಲ್ಲಿ ವಿಷಯ ಸಿಗ್ತಾ ಇತ್ತು ಸರ್. ಬಟ್ ಏನೋ ಕಾರಣಾಂತರಗಳಿಂದ ಅವತ್ತು ಯಾರ ಪ್ರಭಾವದಿಂದನೋ ಏನೋ ಇಲಾಖೆ ಯಾವತ್ತೂ ಈ ರೀತಿ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳಲ್ಲ. ಬಟ್ ಅವತ್ತಿನ ಪ್ರಭಾವಿ ವ್ಯಕ್ತಿಗಳು ತುಂಬ ಪ್ರಭಾವ ಬೀರಿ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತು ಸರ್. ಅಂದ್ರೆ ಅದ ವೇಟರ್ಗೆ ಹೊಡೆದಿರೋ ಕೇಸ್ ಅದನ್ನು ಹೇಳ್ತಾ ಇದ್ದೀರಾ? ಹೌದು ಸರ್, ಅದು ಮತ್ತೆ ಇನ್ನ ಅನೇಕ ಕೇಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸರ್. ಪರ್ಟಿಕ್ಯುಲರ್ ಆಗಿ ಹೇಳಿಬಿಡಿ, ಯಾಕೆ ಅದರಲ್ಲಿ ಅಂಜಿಕೆ, ಯಾಕೆ ಉಮಾಪತಿ ಗೌಡ್ರೆ? ಸರ್ ಅಂದರೆ ನನಗೆ ಸಂಬಂಧಪಟ್ಟಂಗೆ ನಾನು ಅಂಜಿಕೆ ಇಲ್ಲದೆ ಮಾತಾಡಿದ್ದೀನಿ ಸರ್. ಬಟ್ ನಮಗೆ ಸಂಬಂಧಪಟ್ಟ ಇಲ್ಲದೆ ಇರೋದಕ್ಕೆ ನಾವು ಮಾತಾಡಿದಾಗ ಏನಾಗ್ತದೆ ಸರ್, ತಮಗೆ ಗೊತ್ತಿದೆ ಸಾರ್ವಜನಿಕವಾಗಿ ನೋಡಪ್ಪ ಹಳ್ಳಕ್ಕೆ ಬಿದ್ದಿದ್ದಾನೆ ಅಂತೇಳಿ ಆಳ್ಗೆ ಒಂದೊಂದು ಕಲ್ಲು ಅಂತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಇಲ್ಲದೇ ಇದ್ರೆ ತಮಗೂ ಗೊತ್ತಿದೆ ಸರ್, ನಾನು ಎಲ್ಲ ಕಡೆನೂ ನೇರವಾಗಿ ಮಾತಾಡಿದ್ದೀನಿ, ಎಲ್ಲೂ ಅಷ್ಟೇ ನಾನು ಮುಚ್ಚುಮರ ಮಾಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.